ನಮಸ್ತೆ ನಿಮ್ಮೆಲ್ಲರಿಗೂ. ನಾನಿಂಪ ನಿಮಗೋಸ್ಕರ ಇವತ್ತೊಂದು ಸಣ್ಣ ಸಲಹೆ ಏನಂತಂದರೆ, ಯಾವಾಗಲೂ ಕೇಳ್ತಾ ಇರ್ತೀರಾ, ಮ್ಯಾಮ್ ನನ್ನ ಮಗಂದು ತುಂಬ ಕಣ್ಣತ್ರ ಕಪ್ಪಿದೆ, ನನ್ನ ಮಗಳದು ತುಂಬ ಕಣ್ಣತ್ರ ಕಪ್ಪಾಗ್ಬಿಟ್ಟಿದೆ, ಅಥವಾ ಬೇರೆಯವ್ರು ನನಗೆ ಕಣ್ಣಿನ ಸುತ್ತ ಕಪ್ಪಿದೆ, ಏನು ಮಾಡಬೇಕು, ಹೀಗೆ ಇದು ಮಕ್ಕಳಲ್ಲೂ ಸಹ ಕಾಮನ್ ಆಗಿ ಬರ್ತಾ ಇರುತ್ತೆ. ಯಾಕೆಂದರೆ ತುಂಬ ಸ್ಟ್ರೆಸ್ಸಲ್ಲಿ ಅವರು ಓದ್ತಾ ಇರ್ತಾರೆ, ಆಗನೂ ಬರ್ಬೋದು. ಆಮೇಲೆ ಯಾವಾಗಲೂ ಹೀಗೆ ಹತ್ತಿರದಿಂದ ಇದು ನೋಡ್ತಾ ಇರ್ತಾರೆ, ಅದಕ್ಕೂ ಬರ್ಬೋದು. ಟಿ ವಿಯನ್ನು ನೋಡೋದ್ರಿಂದ, ಮೊಬೈಲನ್ನು ನೋಡೋದ್ರಿಂದ, ಸಿಸ್ಟಮನ್ನು ನೋಡೋದ್ರಿಂದ ದೊಡ್ಡವರಿಗೆ ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ, ಹೀಗೆ ತುಂಬ ರೀಸನ್ಸ್ ಇರುತ್ತೆ ಕಣ್ಣಿನ ಸುತ್ತ ಇದು ಮಾಡಲಿಕ್ಕೆ. ಸ್ಟಾರ್ಟಿಂಗ್ ಬಂದಾಗ ಲೈಟಾಗಿ ಬಂದಿರುತ್ತೆ, ನೀವು ಅದನ್ನು ಮೈಂಡ್ ಮಾಡಿರಲ್ಲ. ಮೈಂಡ್ ಮಾಡಿದರೆ ಅದು ಹೋಗುತ್ತೆ, ನೀವು ಸಣ್ಣದಾಗಿ ಮೈಂಡ್ ಮಾಡಿದರೆ. ಯಾಕೆಂದರೆ ಮೈಂಡ್ ಮಾಡೋದು ಅಂದರೆ ಯಾವ ಕಾರಣಕ್ಕೆ ನಿಮಗೆ ಅದು ಬಂತು. ಈಗ ನಿದ್ರೆ ಇಲ್ಲದಿದ್ದರೆ ಬಂದರೆ ನಿದ್ರೆಯನ್ನು ಸರಿ ಮಾಡ್ಕೋಬೇಕು. ಇದಕ್ಕೆ ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟು ಡಾಕ್ಟರ್ ಹತ್ರನೂ ಇರುತ್ತೆ. ಐ ಕ್ರೀಮ್ಗಳನ್ನು ಕೊಡ್ತಾರೆ, ಅದನ್ನು ಸಹ ಅಪ್ಲೈ ಮಾಡಿ. ಹಾಗೆ ನಿಮಗೆ ಯಾವ ರೀಸನಿಗೆ ಬಂತು ಅದನ್ನು ಕಮ್ಮಿ ಮಾಡ್ಕೊಳ್ಳಿ, ಅನಲೈಸ್ ಮಾಡಿ. ನೆಕ್ಸ್ಟ್ ಮನೆಯಲ್ಲಿ ಮಾಡುವಂಥದ್ದು ರೋಸ್ ವಾಟರ್ ಇಟ್ಕೊಳ್ಳಿ. ರೋಸ್ ವಾಟರ್ ಐ ಪ್ಯಾಕನ್ನು ಡೈಲಿ ಹಾಕ್ಕೋಬೇಕು. ಏಕೆಂದರೆ ಅದು ಒಂದೇ ದಿನಕ್ಕೆ ನಿಮಗೆ ಬಂದಿರಲ್ಲ, ಡೇ ಬೈ ಮಂತ್ ಆಗಿ ಬಂದಿರುತ್ತೆ, ಆಮೇಲೆ ಇಯರ್ ಆಗ್ತಾ ಬಂದಿರುತ್ತೆ. ಆ ಥರ ಹೋಗಲಿಕ್ಕೆ ಅಷ್ಟೇ ಟೈಮನ್ನು ತಗೊಳುತ್ತೆ ನಿಮಗೆ ಸ್ಕಿನ್ನಲ್ಲಿ ಆಗಿರೋ ಪ್ರಾಬ್ಲಮ್. ಸೊ ರೋಸ್ ವಾಟರ್ ತಗೊಂಡು ಐಗೆ ಸುತ್ತ ಆಗುವಷ್ಟು ಐ ಪ್ಯಾಕ್ ಮಾಡಿಕೊಂಡು ಅದನ್ನು ಇಟ್ಕೊಳ್ಳಿ. ಮೊದಲನೇದಾಗಿ ದಿನಾ ಕಣ್ಣಿಗೆ ಯಾವುದಾದ್ರೂ ಆಯಿಲನ್ನು ಹಾಕಿ ದಿನಾ ಮಸಾಜ್ ಮಾಡಬೇಕು ಕಣ್ಣಿಗೆ. ಎಷ್ಟಾಗುತ್ತೆ ಅಷ್ಟು, ಅಂದರೆ ಕೇರ್ ಮಾಡುವಂಥದ್ದು ಕಣ್ಣನ್ನು. ಹಾಗೆ ಮಾಡಿ ನೆಕ್ಸ್ಟು ಪೊಟೆಟೊ ಇರುತ್ತಲ್ಲ, ಅದನ್ನು ಸ್ಲೈಸ್ ಮಾಡಿ ಅದನ್ನು ಇಡ್ಬೋದು. ಇಲ್ಲ ಅದ್ರ ಸ್ಕ್ರೇಪ್ ಮಾಡ್ತೀವಲ್ಲ, ಅದನ್ನು ಮಾಡಿ ರಸನ ಕಾಟನ್ಗೆ ಹಾಕಿ ಅದನ್ನು ಇಟ್ಕೊಳ್ಳಿ. ಇನ್ನು ಟೊಮೆಟೊ ಸ್ಲೈಸನ್ನು ಮಾಡಿ ಸಹ ಇಟ್ಕೋಬೋದು ಕಣ್ಣಿಗೆ. ಜಾಸ್ತಿ ಎಫೆಕ್ಟ್ ಬೇಕು ಅಂದರೆ ಅದನ್ನು ಸಹ ಸ್ಕ್ವೀಸ್ ಮಾಡಿ ಅದರ ರಸನ ಕಾಟನ್ಗೆ ಹಾಕ್ಕೊಂಡು ಕಾಟನ್ನ ಕಣ್ಣಿನ ಸುತ್ತ ಇಟ್ಕೊಂಡ್ರು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ನಿಮಗೆ. ಆಯಿತಾ? ಅದನ್ನು ಟ್ರೈ ಮಾಡ್ತಾ ಬನ್ನಿ. ಟ್ರೈ ಮಾಡಿದರೆ ನಿಜವಾಗ್ಲೂ ಆಗುತ್ತೆ. ಆದರೆ ಯಾವಾಗಲೂ ಕಣ್ಣಿಗೆ ಆಯಿಲ್ ಮಸಾಜ್ ಮಾಡಿ, ಲೈಟಾಗಿ ಕಣ್ಣು ಒಳಗಡೆ ಹೋಗಬಾರ್ದು, ಕಣ್ಣಿನ ಸುತ್ತ ಅಪ್ಲೈ ಮಾಡಿ. ಐ ಕ್ರೀಮ್ ತಗೊಳ್ಳಿ ಯಾವುದಾದ್ರೂ ಡಾಕ್ಟರ್ ಸಲಹೆ ಮೇರೆಗೆ. ಹಾಗೆ ನೈಟ್ ಮಲಗುವಾಗ ಏನಾದರೂ ಒಂದು ಕ್ರೀಮನ್ನು ಹಚ್ಚಿ ಮಲಗಿ, ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತೆ. ಪ್ಲಸ್ ಬ್ಲ್ಯಾಕ್ ಇದ್ದರೆ ಅದು ಹೋಗ್ತಾ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದೇ ಸಲಕ್ಕೆ ಯಾವುದು ಹೋಗಲ್ಲ, ದಿನಾ ಪ್ರಯತ್ನ ಪಡಬೇಕು, ಆಗ ಮಾತ್ರ ಹೋಗುತ್ತೆ. ಪೊಟೆಟೊ ರಸದಿಂದ ಹೋಗುತ್ತೆ, ರೋಸ್ ವಾಟರಿಂದ ಹೋಗುತ್ತೆ, ಪ್ಲಸ್ ಟೊಮೆಟೊ ರಸದಿಂದ ಹೋಗುತ್ತೆ. ಕುಕ್ಕುಂಬರನ್ನು ನೀವು ಇಟ್ಕೋಬೋದು, ಹೋಗ್ತಾ ಬರುತ್ತೆ. ಹೋಪ್ ನೀವು ಟ್ರೈ ಮಾಡ್ತೀರಾ ಅಂತ. ಈ ನನ್ನ ವಿಡಿಯೋ ಅಥವಾ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಮುಂದೆ ಇನ್ನೂ ಏನೆಲ್ಲ ಗೊತ್ತಿದೆ ಆ ವಿಡಿಯೋವನ್ನು ಆ ಇನ್ಫಾರ್ಮೇಷನನ್ನು ಹೇಳಲಿಕ್ಕೆ ನನಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.